ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನು ಪ್ರಸ್ತುತಪಡಿಸುವೆ. ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮ ಸಾಂಗತ್ಯ. ಮುಂದುವರಿದ ಭಾಗ. ಒಲಿಯಾದ ಸೀತೆಯ ಮಾತನ್ನು ಕೇಳುತ್ತಾ ಕೆರಳಿದ ರಾಕ್ಷಸರೊಡೆಯ, ಕಾಮವಾಂಚಿತನಾಗಿ ನಿಜ ರೂಪ ತಾಳುತ್ತ ಪಿಡಿದನು ರಾಮನ ಸತಿಯು. ವಾಮಹಸ್ತವ ಚಾಚಿ ವಾಮೆಯ ಕುಂತಾಳವನು ಹಿಡಿದೆಳೆದನು ಖಳನು, ಬಲಗೈಯೊಳಾಕೆಯ ತೊಡೆಯನ್ನಾಧರಿಸುತ್ತ ಹೊತ್ತುಕೊಂಡನು ದಶಶಿರನು. ಪೈಶಾಚ ಮುಖ ಹೊತ್ತ ಕರಗಳ ಕಟ್ಟಿದ ಹೊಂದೇರು ಸನಿಹಕ್ಕೆ ಬರಲು, ಸೀತೆಯ ಜೊತೆಯಲ್ಲಿ ರಥದೋಳು ನುಗ್ಗಿದ ಧನುಜಾನು ಲಂಕೆಯ ಹೊಗಲು. ಬಲವಂತದಲ್ಲಿ ರಥವೇರ್ದ ಜಾನಕಿ ರಟ್ಟಡಿ ಇಟ್ಟಳು ಹೆದರಿ, ಕಾಂಚನ ಮೃಗವನ್ನು ತರಲೆಂದು ಕಳುಹಿದ ರಾಮನ ಕರೆದಾಳು ಒದರಿ. ವನದೇವತೆಗಳನ್ನು ಕರೆದೊರಲಿದಳು, ರಾವಣ ಹೊತ್ತೊಯ್ದನೆಂದು. ಪಂಚಾವಟಿಯ ಸುತ್ತ ಪರಿಸರವನ್ನೆಲ್ಲ ಬೇಡಿದಳ್ ಕಾಪಾಡಿರೆಂದಳು. ಅರ್ಥ ಸ್ವರದಿ ಸೀತೆ ಕೂಗಿ ಕರೆಯಲು ವೃದ್ಧ ಜಟಾಯು ಕೇಳಿ, ರಾಮನ ಪತ್ನಿಯ ರಕ್ಷಿಸಲು ಸುಗ ಧಾವಿಸಿದನು ಮಾಡೇ ದಾಳಿ. ಗಗನಾದಿ ಹಾರಿದ ಪುಷ್ಪಕವನ್ನಟ್ಟಿ ಬಂದನು ರಾವಣನೆದುರು, ಗರಿಗಳ ಬಡಿಯುತ್ತ ಪಕ್ಷಿರಾಜನು ನಿಂದು ಬಿಡಿಸಿದ ಕಾಲಿನ ಉಗುರು. ಶ್ರೀರಾಮ ನರಸಿಯ ಕದ್ದೊಯ್ದೆಯಾದರೆ ಬೀಳುವುದು ಯಮಪಾಶದುರುಳು, ಇದುರಿಲ್ಲದಂತ ರಾಮ ಬಾಣದ ಗುರಿ, ಹೀಗಿರುವುದು ನಿನ್ನೆಯ ಕೊರಳು. ಸ್ನೇಹಿತ ದಶರಥನ ಕುಲವಧುವನ್ನು ಅಪಹಾರ ಮಾಡಲು ಬಿಡೆನು, ಬದುಕಿರುವ ತನಕವೂ ಹೋರಾಡಿ ತಡೆಯುವೆವು ನೀನು ಮಾಡುವ ಕಾರ್ಯವನ್ನು. ಪಕ್ಷಿ ಜಟಾಯುವ ಮಾತನ್ನು ಕೇಳುತ್ತ ರಾವಣನಿಗೆ ಕೋಪವೇರಿ, ತೂಣೀರದಿಂದಲೇ ತೆಗೆದೆಸೆದನು ಹಲವಿದ ಶರಗಳ ತೂರಿ. ಸೀತೆಯ ಶೋಕವ ಕಂಡ ಜಟಾಯು ತದುಕಿದ ರಾಕ್ಷಸನನ್ನು, ಬಲವಾದ ರೆಕ್ಕೆಗಳಿಂದಲೇ ತಡೆದನು ಎಸದಿಹ ಬಾಣಗಳನ್ನು. ಚೂಪಾದ ಉಗುರುಗಳಿಂದಲೇ ಗಬರಿದ ಖೂಳ ದೈತ್ಯನ ದೇಹವನ್ನು, ಮೊನಚಾದ ಕುಕ್ಕುತ್ತ ಮುರಿದನು ರೋಷಾದಿ ಬಾಹುಗಳನ್ನು. ಕಡಿದಿದ್ದ ತೋಳ್ಗಳು ಮೂಡಲು ದಶಶಿರ ಔಂಕುತ ಜಾನಕಿಯನ್ನು, ಕತ್ತಿಯನ್ನೆತ್ತುತ್ತ ಕತ್ತರಿಸಿಯೇ ಬಿಟ್ಟ ಗೃಧ್ರರಾಜನ ರೆಂಕೆಗಳು ಮುರಿಯಲು ಖಗರಾಜ ನರಗಿದ ನೋವಿನಿಂದಾರಿಣಿಯಲ್ಲಿ. ಕಾಡ್ಗಿಚ್ಚು ತಣಿದಂತೆ ವಿಕ್ರಮ ವಿಹಂಗೇದ್ರಾಯಿತೋಯ್ದನು ನೆತ್ತರಿನಲ್ಲಿ, ಅಸುರನ ಹಿಡಿತದಿಂಬಿಡಿಸಿಕೊಳ್ಳುತ್ತ ಸೀತೆ ಓಡಿದಳ್ ಮರಗಳ ಮರೆಗೆ. ತನ್ನ ದೌರ್ಭಾಗ್ಯವ ಹಣೆ ಚಚ್ಚಿ ಹಳಿಯುತ್ತ ಮೊರೆಯಿಟ್ಟಳಾತ್ಮ ರಕ್ಷಣೆಗೆ. ಮರಣಾಸನ್ನ ಕಂಡು ಬಿಗಿದಪ್ಪಿಕೊಳ್ಳುತ್ತ ರೋಧಿಸಿದಳು ನೊಂದ ಸೀತೆ, ಬರುತಿಹ ರಾಮಂಗೆ ತಿಳಿಸಲು ಕೂರಿದಳ್ ರಾವಣ ಕೈದೊಯ್ದ ವಾರ್ತೆ. ರಾಮ ರಾಮ ಎಂದು ಹಲಬುವ ಸೀತೆಯ ಕುಂತಳವನು ಹಿಡಿದೆಳೆದು,
ಸಾಮ್ರಾಟ ಗಗನಕ್ಕೆ ಹಾರಿದ ಬಿದ್ದಿಹ ಹಕ್ಕಿಯ ನೊರೆದು ಕಾದಾಟವನ್ನು ನೋಡಿ ಭಯಗೊಂಡ ಮಿಗಗಾಳು ಕಂಬನಿ ಸುರಿಸಿದವಲ್ಲಿ ಕೆದರಿದ ಕೇಶದ ಮೀತಿಲಿಯನ್ನು ನೋಡಿ ವನದೇವಿ ಮರವಟ್ಟವಳಲ್ಲಿ. ಧನ್ಯವಾದಗಳು.